ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಅದೇ ಸ್ಥಳದಲ್ಲಿ ಸಿಲುಕೊಂಡಿದ್ದ 178 ಜನ ಕನ್ನಡಿಗರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬೆಂಗಳೂರಿಗೆ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಕಾಶ್ಮೀರದಲ್ಲಿ ನಡೆದ ದಾಳಿ ನಂತರ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಲಾಡ್ ಅವರನ್ನ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳುಹಿಸಿದ್ರು. ಕಳೆದ 2 ದಿನಗಳಿಂದ ಅವಿರತವಾಗಿ ಬಿಡುವಿಲ್ಲದೆ ಪಹಲ್ಗಾಮ್ನಲ್ಲಿ ಸಚಿವ ಲಾಡ್ ಅವರು ಕನ್ನಡಿಗ ಪ್ರವಾಸಿಗರನ್ನ ಭೇಟಿ ಮಾಡಿ ಅವರಿಗೆ ರಾಜ್ಯಕ್ಕೆ ಮರಳಲು ಮಾಹಿತಿ ನೀಡಿ ವಿಮಾನ ನಿಲ್ದಾಣಕ್ಕೆ ಬರಲು ತಿಳಿಸಿದ್ರು. ಇದೀಗ 178 ಕನ್ನಡಿಗ ಪ್ರವಾಸಿಗರು ಶ್ರೀನಗರ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಹತ್ಯೆಯಾದ ಕನ್ನಡಿಗರ ಕುಟುಂಬಗಳನ್ನ ಭೇಟಿ ಮಾಡಿದ್ದ ಸಚಿವ ಲಾಡ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿದ್ರು. ಬೇರೆ ಬೇರೆ ಸ್ಥಳಗಳಲ್ಲಿ ತಂಗಿದ್ದ ಪ್ರವಾಸಿಗರನ್ನ ಭೇಟಿ ಮಾಡಿ ತಾವು ಯಾವಾಗ ಕರ್ನಾಟಕಕ್ಕೆ ಮರಳಲು ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿದ್ದೀರಿ ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ರು. ವಿಮಾನದ ಟಿಕೆಟ್ ಬುಕ್ ಮಾಡದವರಿಗೆ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿ ಲಾಡ್ ಅವರು ಪ್ರವಾಸಿಗರೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ. सत्तर टेबल तगो ಇಲ್ಲ ನಾವು ಹೋಗಿದ್ದಿಲ್ಲ. ನಾನು ಹೋಗಿಲ್ಲ, ಫ್ಯಾಮಿಲಿ ಹೋಗಿದ್ದು. ನನ್ನ ಪೇರೆಂಟ್ಸ್, ನಮ್ಮ ಲಾಸ್ ಮತ್ತೆ ಎಷ್ಟು ದೂರದಲ್ಲಿ ಇದ್ರಂತ ಮೇಡಮ್? ಅವ್ರು ಶ್ರೀನಗರಲ್ಲಿ ಇದ್ರು. ನೆಕ್ಸ್ಟ್ ಡೇ ಪಹಲ್ಗಾಮ್ ಹೋಗ್ಬೇಕಿತ್ತು. ಬಟ್ ಥ್ಯಾಂಕ್ಫುಲಿ ಅವ್ರು ಸೇಫ್ ಆಗಿದ್ರು ಶ್ರೀನಗರಲ್ಲಿ. ಇಮಿಡಿಯೇಟ್ಲಿ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರೆ ಅಲ್ಲಿ 10 ಮೀಟರ್ 20 ಮೀಟರ್ಗೂ ಆರ್ಮಿ ಅವರು ಇದ್ರು. ಪಹಲ್ಗಾಮ್ ಆದಾದ್ಮೇಲೆ ಇಮಿಡಿಯೇಟ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡಿ ಅವರು ಹೌಸ್ ಬೋಟ್ ಅಲ್ಲಿ ಇದ್ರು. ಅಲ್ಲೇ ಇರಿ ರಿಟರ್ನ್ ಆಗೋವರೆಗೂ ಅಂತ ಹೇಳಿ ಸೊ ಅಲ್ಲೇನೆ ಉಳಿಸಿದ್ವಿ ಅವ್ರನ್ನ. ಅದಾದ್ಮೇಲೆ ಹೀಗೆ ಸಂತೋಷ್ ಲಾಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ತುಂಬಾ ಮುತುವರ್ಜಿ ವಹಿಸಿ ಅವರೇ ಪರ್ಸನಲಿ ಕಾಲ್ ಮಾಡಿ ಎಲ್ಲ ನೋಡ್ಕೊಂಡು ಇಲ್ಲಿ ಅಷ್ಟು ಜನರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಿಜವಾಗ್ಲೂ ಶ್ರಮ ಪಟ್ಟಿದ್ದಾರೆ. ಎಷ್ಟು ಜನ ಹೋಗಿದ್ರು ಮೇಡಮ್? 8 ಜನ ಹೋಗಿದ್ರು. 20 members group family, Jain family, Mithalal Bansali and family had gone for a trip for vacation. We had left on April 16th and we landed today. The incident where this happened was Pahalgam and idu nam hotel inda ನಾವು ಹೊರಗಡೆ ಹೋಗಿದ್ವಿ ಸೈಟ್ ಸೀಯಿಂಗ್ ಗೋಸ್ಕರ. ಅದು 5 ಕಿಲೋಮೀಟರ್ಸ್ ದೂರ ಇಂದ ಇದು ಆಗಿತ್ತು. ಆಮೇಲೆ ನಾವೆಲ್ಲ ಸೇಫ್ ಆಗಿ ಹೋಟೆಲ್ ಲ್ಯಾಂಡ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇದಾಗಿದೆ. ಅದೇ ಸ್ಪಾಟ್ ಅಲ್ಲಿ ನಾವ್ ಸೇಫ್ ಆಗಿ ಲ್ಯಾಂಡ್ ಆಗಿದೀವಿ. ಎಲ್ಲಾರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆರ್ಮಿ ಅವರು ಚೆನ್ನಾಗಿ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಲ್ಲಿ ತನಕ ಬಂದಿದೀವಿ. ಆಮೇಲೆ ನಾವು ಹೀನಾ ಗ್ರೂಪ್ಸ್ ಕಡೆಯಿಂದ ಹೋಗಿದ್ವಿ. ಅವರು ನಮ್ಗೆ ಚೆನ್ನಾಗಿ ಪಹಲ್ಗಾಮ್ ಇಂದ ಶ್ರೀನಗರ್ ತಂದಿ ಏರ್ಪೋರ್ಟ್ ತನಕ ನಮ್ಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ನಾವಿರ್ಲಿಲ್ಲ, ನಾವ್ ಹೋಗ್ತಾ ಇದ್ವಿ. ದೊಡ್ಡ ಗ್ರೂಪ್ ಇತ್ತು, ಒಬ್ರು ಹೋಗೋಣ ಒಬ್ರು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲಾರು ಒಂದೇ ಕಡೆ ಹೋಗ್ಬಿಟ್ಟು ಆ ಘಟನೆ ಸ್ಥಳಕ್ಕೆ ನಾವು ಅಂದ್ರೆ ನಮ್ಗೆ ಆ ದಿವಸ ಸೈಟ್ ಸೀನ್ಗೆ 3-4 ಸ್ಪಾಟ್ಸ್ ಇತ್ತು. ನಾವು ಬರೀ ಯಾಕಂದ್ರೆ ನಮ್ ಜೊತೆಯಲ್ಲಿ ಎಲ್ಡರ್ಸ್ ಇದ್ರು, 6 elders. So we just went to 2 spots and we just came back. ಈಗ ನೀವು ವಾಪಸ್ ಮರಳಿದಿರಿ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಆದ್ರೆ ಅಲ್ಲಿ ಆಗಿದ್ದು ಅವ್ರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಡ್ ಆಗ್ತಿದೆ. ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? ಈ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿದೆ? Thank you. ಹಿಂದಿ ಬೋಲೋ, ಹಿಂದಿ ಬೋಲೋ. Kashmir is a very beautiful place. It is like gem on the earth. And उसके लिए जो tourist पे attack हुआ है, that was a shameful act. It shouldn't have happened. But I think the military over there is doing a good job. And I think we were pretty safe. We didn't feel that scary situation at all. The people were very cooperative and very protective for us, and they took care of us very well. इंसिडेंट हुआ था उधर से कितना दूर? 650 मीटर दूरी पे थे, बट इंसिडेंट प्लॉट पे नहीं थे. तो शूट अप हुआ था ना, तब कैसा फील हुआ था आपको? हम बाहर जाने वाले थे, हम रिसोर्ट में थे, हम बाहर जाने वाले थे, तो we felt we are lucky that we were not out
in danger. आपको कोई And we felt bad for the people who got injured and lost lives. आपके साथ कौन सब सेफ है क्या? हाँ, सबसे ಆಪರೇಷನ್ ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ನಮ್ಮ ಯಾಕಂದ್ರೆ ಕನ್ನಡಿಗರನ್ನ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗ್ಬೇಕು. ಶ್ರೀನಗರಲ್ಲಿ ಇರ್ತಕ್ಕಂತ ಕನ್ನಡಿಗರನ್ನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು. ಆ ಕೆಲಸವನ್ನು ನಾನು ಮಾಡಿದ್ದೀನಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಿ, ಆ ಸ್ಥಳಕ್ಕೆ ಹೋಗಿದ್ರಿ, ಯಾವ ರೀತಿ ಪರಿಸ್ಥಿತಿ ಇತ್ತು, ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ? ಆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ. ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್. ಜನರು ಯಾರು ಇದನ್ನ ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಹೇಳಿರ್ತಕ್ಕಂತ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಮಾತಾಡಿದ್ರಿ. ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವುದೇ ರಾಜಕೀಯವಾಗಿ ಮಾತನಾಡೋದು ನಾನು ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರದಲ್ಲಿದ್ರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಇದು ಅಲ್ಲಿ ಮುಗಿಸ್ತೇನೆ. ಸೊ ಖಂಡಿತವಾಗ್ಲೂ ಇದು ಏನೋ ಒಂದು ನಮ್ಮ ಪ್ರಯತ್ನ ಇತ್ತು, ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಯಶಸ್ವಿಯಾಗಿದೆ ಈ ಸಂದರ್ಭ ಕೇಳಿಕೆ. ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಅಂತ? ಅಲ್ಲ, ನಾವು ಅಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ, ಅವ್ರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವರೆಲ್ಲರೂ 100% ಇಲ್ಲಿ ಬರ್ತಾರೆ. ಬೇರೆ ಯಾರು ಇಲ್ಲ ಸರ್? ಪಾಕಿಸ್ತಾನವ್ರಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಾರೆ? ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ, ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತ ದೇಶ ಕೊಡ್ತಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಸರ್, ಇನ್ನು ನಿಮ್ಮ ಸಂಪರ್ಕ ಕನ್ನಡಿಗರು ಇಲ್ಲ, ಬಹಳ ಜನ ಕಮ್ಮಿ ಆಗಿದ್ದಾರೆ, ಬಹುತೇಕ ಕಮ್ಮಿ ಆಗಿದೆ. ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಒಂದಷ್ಟು ಖಾಸಗಿ ಟೂರಿಸ್ಟ್ ಕಡೆಯಿಂದ ಹೋಗಿದ್ರು, ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಕೆಲವರು ಯಾರು 20 ಜನ, 30 ಜನ, 40 ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ. ಅವ್ರನ್ನ ಕುಂದಿರಿಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಕರ್ಕೊಂಡ್ ಬಂದಿರ್ತಕ್ಕಂಥ. ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಂಡ್ರು ಅಂತ ನಾವು ಸಿಕ್ಕಾಕೊಂಡಿದ್ದೀವಿ. ನೀವು ಬಂದ್ರೆ ನಮ್ ಬಚಾವಾಗಿರ್ತಾರೆ ಆತರ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರನ್ನ ನೀವು ಕೇಳ್ಬೇಕಾದ್ ನಾವ್ ಹೇಳಕ್ ಹೋಗ್ಬಾರ್ದು. ಹಂಚ್ಕೊಂಡ್ರ ಅಂತ ಆತರ ಎಮೋಷನಲ್ ಆಗಿ ಹಂಚ್ಕೊಂಡಿರ್ತಕ್ಕಂಥ ನಾವ್ ಹೇಳಿದ್ರೆ ಸರಿ ಆಗಲ್ಲ. ನೀವು ಅವ್ರನ್ನೇ ಕೇಳ್ಬೇಕು.